ಸತ್ಯ ಮತ್ತು ಸುಳ್ಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ನಾವು ಟಾಸ್ಕ್ ಹಾಕಿ ನೋಡಿದರೆ ನಮಗೆ ಸಿಗುವ ಉತ್ತರ ಒಂದೇ ಸತ್ಯ ಅಥವಾ ಸುಳ್ಳು. ಈ ಎರಡನ್ನೂ ಒಂದೇ ಬಾರಿ ನೋಡಕ್ಕಾಗಲ್ಲ. ಎಲ್ಲಿ ಸತ್ಯ ಇದೆ ಅಲ್ಲಿ ಸುಳ್ಳು ಇರಲ್ಲ. ಎಲ್ಲಿ ಸುಳ್ಳು ಇದೆ ಅಲ್ಲಿ ಸತ್ಯಕ್ಕೆ ಅವಕಾಶ ಇರುವುದಿಲ್ಲ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿಕೊಂಡು ಬರೋಣ. ಇವನ ಹೆಸರು ಸತ್ಯ. ಇವರಿಬ್ಬರೂ ನೋಡಕ್ಕೆ ಒಂದೇ ತರ ಇದ್ದಾರೆ, ಬಟ್ಟೆ ಮಾತ್ರ ಬೇರೆ ಬೇರೆ. ಹಾಯ್, ನಾನು ಸತ್ಯ. ನೀವು ನನ್ನ ಜೊತೆ ಇದ್ದರೆ ಕೊನೆಯಲ್ಲಿ ನಾವೇ ಗೆಲ್ಲುವುದು. ಹಾಯ್ ಹಲೋ, ನಾನು ಸುಳ್ಳು. ಇವನ ಮಾತನ್ನು ನಂಬಬೇಡಿ. ಇವನ ಜೊತೆ ಇದ್ದರೆ ಕೊನೆಯಲ್ಲಿ ಗೆಲ್ಲುತ್ತೀರಾ, ಆದರೆ ನನ್ನ ಜೊತೆ ಇದ್ದರೆ ದಿನವಿಡೀ ಗೆಲುವು ನಮ್ಮದೇ. ನನ್ನ ಜೊತೆ ಬನ್ನಿ. ಇವರಿಬ್ಬರೂ ಆತ್ಮೀಯ ಗೆಳೆಯರು, ಆದರೆ ಒಬ್ಬರನ್ನೊಬ್ಬರು ಬಿಟ್ಟಿರಲು ಸಾಧ್ಯವಿಲ್ಲ. ಹೀಗೆ ಇರುವ ಸಂದರ್ಭದಲ್ಲಿ ಮಧ್ಯಾಹ್ನದ ಬೇಸಿಗೆ ಬಿಸಿಲು ತುಂಬಿರುತ್ತದೆ. ಅವರಿಬ್ಬರೂ ಅಲ್ಲೇ ಇರುವ ನದಿ ಒಂದರಲ್ಲಿ ಸ್ನಾನ ಮಾಡಲು ಅವರ ವಸ್ತುಗಳನ್ನು ಅಲ್ಲೇ ಇಟ್ಟು ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಹೀಗೆ ಸ್ವಲ್ಪ ಸಮಯವಾದ ನಂತರ ಸುಳ್ಳು ಮೇಲಕ್ಕೆ ಎದ್ದು ಸತ್ಯಕ್ಕೆ ಹೇಳುತ್ತದೆ, ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು. ಸತ್ಯದ ಬಟ್ಟೆಯನ್ನು ಹಾಕಿಕೊಂಡು ಹೊರಟು ಹೋಗುತ್ತದೆ. ಆವಾಗ ಸ್ವಲ್ಪ ಸಮಯದ ನಂತರ ಸತ್ಯ ನೀರಿನಿಂದ ಹೊರ ಬಂದು, ಈ ಸುಳ್ಳು ಏಕೆ ನನ್ನ ಎಲ್ಲಾ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿದೆ ಎಂದು ಸುಳ್ಳುನ ಬಟ್ಟೆ ಹಾಕಲು ಹೋಗುತ್ತದೆ. ಅದಕ್ಕೆ ಇಷ್ಟವಾಗಲಿಲ್ಲ. ಹಾಗೆಯೇ ಸತ್ಯ ನಾನು ಹೇಗೆ ಮುಖ ತೋರಿಸಲಿ ಎಂದು ಮರದ ಹಿಂದೆ ಬಚ್ಚಿಟ್ಟುಕೊಳ್ಳುತ್ತದೆ. ಪ್ರೀತಿಯ ಸ್ನೇಹಿತರೆ, ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಿದರೆ ಮೊದಲು ಸುಳ್ಳು ಗೆಲ್ಲುತ್ತದೆ. ನಿಮ್ಮ ಗೆಲುವು ಸತ್ಯದ ಕಡೆ ಇರಲಿ. ಕೊನೆಯಲ್ಲಿ ಸತ್ಯಕ್ಕೆ ಗೆಲುವು ಸಿಗುವುದು. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ.